ಪಾಪ ಕುಮಾರಣ್ಣ ಆಯ್ತಲ್ಲ ಉಕ್ಕಿ ಎಲ್ಲ ಹೊಡೆದ್ವ ಆ ಆಗಿದ್ರೆ ಇನ್ನೇನು ನಡಿ ಮಂತ ಹೋಗೋಣ ಇನ್ನೇನು ಒತ್ತು ಬೇರೆ ಆಗೋಯ್ತು. ಅಲ್ಲ ಕಣಪ್ಪ, ಪಕ್ಕದ ತೋಟ ಎಲ್ಲ ಉಗ್ಗಿ ಹೊಡ್ಕೊಂಡ್ ಬಂದೆ, ಪಕ್ಕದೆಲ್ಲ ಆಯ್ತು. ಈ ತೋಟಕ್ಕೆ ಎಲ್ಲ ಡ್ರಿಪ್ ಬಳ್ಳಿ ಎಲ್ಲ ಇಲ್ಲೇ ಬಿಟ್ಟಿದ್ದೀರಾ, ಇವೆಲ್ಲ ತೆಗೆದು ಹಾಕ್ಬೇಕು. ಮೊನ್ನೆ ಏನೋ ನಾನು ಉಕ್ಕೆ ಹೊಡ್ಕೊಂಡು ಹೋಗಿದ್ದೆ ಇದಕ್ಕೇನು. ಈಗ ಡ್ರಿಪ್ ಬಳ್ಳಿ ಎಲ್ಲ ಎತ್ತಿ ಇಡೋ ಅಷ್ಟರಲ್ಲಿ ಇನ್ನೂ ಒತ್ತಾಗ್ಬಿಡುತ್ತೆ ಕಣಪ್ಪ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಇವೆಲ್ಲ ಎತ್ತಿ ಇಟ್ಟು ತಿರ್ಗಾ ಬರೋ ಅಷ್ಟರಲ್ಲಿ ಒತ್ತಾಗ್ಬಿಡುತ್ತೆ. ಅಲ್ಲಿ ಬೇರೆ ಸಾವುಕಾರರು ಬೇರೆ, ಇವರು ಸಾವುಕಾರರು ಅಂತೀನಿ, ಗೌಡ್ರು ಬೇರೆ ಕರೆದಿದ್ದಾರೆ ಉಕ್ಕೆ ಹೊಡೆಯೋಕ್ಕೆ. ಹಂಗೆ ದೊಡ್ಡಪ್ಪ ಬೇರೆ ಕರೆದಿದ್ರು. ಪಾಪ ಉಕ್ಕೆ ಹೊಡ್ಕೊಡ್ಬೇಕಿತ್ತು ಕಳ್ಳ, ಒಂದು 4-5 ಗಂಟೆ ಟೈಮ್ ಆಗುತ್ತೆ ತೋಟಕ್ಕೆ ಅಂತ ಹೇಳಿದ್ರು. ನಾನು ಬರ್ತೀನಿ ಕಣ ದೊಡ್ಡಪ್ಪ, ನೋಡೋಣ ಅಂತ ಹೇಳಿ ಬಂದಿದ್ದೆ ಕಣಪ್ಪ. ಇನ್ನೇನು ಇವಾಗ ಪುರ್ಸೊತ್ತಾಗಿದ್ದೀನಿ ಅತ್ಲಾಗಿ. ಇನ್ನೇನು ಬಂದಿದ್ದೀನಿ ಇಲ್ಲಾಸೇನೆ, ಹೋಗಿ ಉಕ್ಕೆ ಹೊಡೆದ್ಕೊಟ್ಟು ಬರೋದೇನಪ್ಪ ಅತ್ಲಾಗಿ. ಹಂಗಂತೀಯ? ಈ ಡ್ರಿಪ್ಪಿನ ಬಳ್ಳಿಗಳೆಲ್ಲ ನಾನು ಬೆಳಿಗ್ಗೆನೇ ತೆಗ್ದಿಡ್ತೀನಿ ಎಲ್ಲದನ್ನು ಸುತ್ತಿಡ್ತೀನಿ ಅಂತ ನಿಮ್ಮ ಅಮ್ಮಂಗೆ ಹೇಳ್ದೆ ಕಣಪ್ಪ. ನಿಮ್ಮ ಅಮ್ಮ ಇದ್ದಿದ್ದು ಮೊನ್ನೆಯಿಂದನು ಉಕ್ಕೆ ಹೊಡ್ಕೊಂಡ್ ಬಂದಾನೆ ಪಾಪ. ಬಾ ಇರ್ಲಿ, ಇನ್ನೊಂದು 2-3 ದಿವಸ ಹೋಗ್ಲಿ. ಆರಾಮಾಗಿ ಆಯ್ತಲ್ಲ ತೋಟ. ಒಂದೇ ಒಂದು ಚೂರು ಏನು ಬೆಳೆದಿಲ್ಲ ಏನಿಲ್ಲ ಹಸ್ರುನು. ದಿನಾಲು ಯಾಕೆ ಉಕ್ಕೆ ಹೊಡೆಸಿರ್ತೀಯ? ಸುಮ್ಮಕ್ ಬಾ, ಗೊಬ್ಬರ ಚಲ್ಸಿ ಬೇಕಾದ್ರೆ ಉಕ್ಕೆ ಹೊಡ್ಸುವಂತೆ, ನೀರ್ಗಿರೆಲ್ಲ ಬಿಟ್ಟಾದ್ಮೇಲೆ ಉಕ್ಕೆ ಹೊಡ್ಸುವಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ಸುಮ್ಮಕ್ ಬಾ ಅಂತ ಹೇಳ್ತು. ಅದಕ್ಕತ್ಲಾಗಿ ನಾನು ಸುಮ್ಕಾಗ್ಬಿಟ್ಟೆ ಕಣ ಮಗ. ಬಿಡತ್ಲಾಗ ಹೋಗ್ಲಿ, ಇದಕ್ಕೇನು ಉಕ್ಕೆ ಹೊಡ್ಸೋದೇನು ಬೇಡ ಅತ್ಲಾಗಿ, ಇನ್ನೇನು ಆಗೈತಲ್ಲ. ಹಂಗಾರೆ ನಿಮ್ ದೊಡ್ಡಪ್ಪ ಬೇರೆ ಅಂತ ಐತಾನಪ್ಪ ಉಕ್ಕೆ ಹೊಡಿಯಕ್ಕೆ. ಅಲ್ಲ ಕಳಪ್ಪ, ಸಿಕ್ಕಾಬಟ್ಟೆ ಬಿಸ್ಲೈತ್ ಕಳ್ಳ. ನಾಳೆ ಬೆಳಿಗ್ಗೆನೇ ಹೋಗುವಂತ ಕಂಡ್ಬಿಡು. ಇವಾಗ ಇನ್ನೇನು ಹೋಗ್ತೀಯ? ಎದ್ದಾಡ್ ಕೆಲದಿನ ಒಂದು 5-5:30 ಹೋಗ್ಬಿಟ್ರೆ ಅತ್ಲಾಗಿ ಒಂದು 9-10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡೆ ಬಂದ್ಬಿಡ್ತೀಯ ಅತ್ಲಾಗಿ. ಬಿಸ್ತಲ್ಲಿ ಜಾಸ್ತಿ ಉಕ್ಕೆ ಹೊಡಿಯಕ್ ಆಗಲ್ಲ, ಸುಸ್ತಾಗಂಗ ಆಗ್ಬಿಡ್ತೀಯ. ನಡಿ ಅತ್ಲಾಗ ಬೇಡ ಮಂತ ಹೋಗೋಣ ಇನ್ನೇನು. ಪಾಪ ಇನ್ನೇನು ಈ ಮದುವೆ ಬಟ್ಟೆ ಎಲ್ಲ ತಗೊಂಬಂದ್ ಆಯ್ತು. ಅದು ನೀವು ಬೇರೆ ಬಟ್ಟೆ ತಗೊಂಬರ್ಬೇಕು, ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ರಿ, ಏನ್ ಮಾಡಿದ್ರು? ಹೋಗಿ ತಗೊಂಬಂದ್ರ ಬಟ್ಟೆಗಳೆಲ್ಲ? ಹ್ಞೂ ಕಣಪ್ಪ, ಎಲ್ಲ ತಗೊಂಬಂದು ಇನ್ನೇನು. ನಮ್ಗೆ ಸೂಟ್ಗಳು ತಗೊಂಬಂದು ನಮ್ಗೆ ಎಲ್ಲಾರ್ಗು. ಪಾಪ ಸುನಿಲಂಗು ತಗೊಂಬಂದು, ಹಂಗೆ ಪಂಚೆ ಮುಹೂರ್ತ ಟೈಮಲ್ಲಿ ಪಂಚೆನೂ ಶರ್ಟು ಎಲ್ಲದನ್ನು ತಗೊಂಬಂದು ಕಣಪ್ಪ. ಮತ್ತೆ ದೊಡ್ಡಪ್ಪ ಮಂತವ್ ಬಂದಿತ್ತಾ? ಇಲ್ಲ ಕಣ್ಲಪ್ಪ, ಇವತ್ ಬೆಳಿಗ್ಗೆ ಏನು ಮನೆ ಕಡೆ ಏನು ಬಂದಿಲ್ಲಪ್ಪ. ನಿಮ್ ದೊಡ್ಡಪ್ಪನೂ ಬಂದಿಲ್ಲ, ಅವ್ನ್ ದಿಲೀಪನೂ ಬಂದಿಲ್ಲ. ಸಾಮಾನ್ಯಕ್ಕೆ ಇನ್ನೇನು ಇವಾಗ ಬರ್ತಾರೆ, ಇನ್ನೇನು ತೋಡ್ತಾವ ಅಲ್ಲಿ ಇಲ್ಲಿ ಅವ್ರಿಗೂ ಕೆಲ್ಸಗಳು ನೋಡು. ಹಂಗಾಗಿ ಪುರ್ಸತ್ತಿಲ್ಲ ಅಂತ ಬೇರೆ ಹೇಳ್ತಿದ್ರು. ಏನೋ JCP ಏನೋ ಕರೆಸ್ಬಿಟ್ಟು ಏನೋ ತೋಟದಲ್ಲಿ ಇದು ರೋಜದ್ದು ಇದೆಲ್ಲ ಇತ್ತು ನೋಡು, ಬೇಲಿಗಳೆಲ್ಲ ತೆಗೆಸ್ತಿದ್ದೀವಿ, ಎಲ್ಲ ಕ್ಲೀನ್ ಮಾಡಿಸ್ತಿದೀವಿ ಅಂತ ಬೇರೆ ಹೇಳ್ತಿದ್ರು. ಬಾರ್ಲಾ ರಂಗಪ್ಪ, ಅಲ್ಲಿ ತೋಟದ ಹತ್ರ ಒಂದ್ ಗಳಿಗೆ ನೀನು ನೋಡ್ಕೊಂಡ್ ಬರುವಂತೆ ಅಂತ ಹೇಳಿತ್ತು. ನಾನೇ ಹೋಗಿಲ್ಲ. ನೋಡೋದ್ ನಡಿ, ಇನ್ನೇನು ನಿನ್ನ ಮಂತಾವ್ ನಡಿ. ಇನ್ನೇನು ಇವಾಗೇನು ಉಕ್ಕೆ ಹೊಡಿಯಕ್ಕೇನು ಹೋಗ್ಬೇಡ. ನಾನು ಹೇಳ್ಬಿಟ್ಟು ದೊಡ್ಡಪ್ಪಂಗೆ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಬರ್ತಾನಂತ ಹೇಳಿ ಮಾತಾಡ್ಸ್ಕೊಂಡು ಬರ್ತೀನಿ ಅತ್ಲಾಗಿ. ಸರಿನಾ? ನೀನು ಹೋಗಿ ಊಟ ಮಾಡಿ ನಡಿಯಪ್ಪ ಮಂತಾವ. ಆಯ್ತು ನಡಿಯಪ್ಪ, ಹಂಗಾರೆ ಇನ್ನೇನು ಬೆಳಿಗ್ಗೆನೇ ಹೋಗ್ತೀನಿ ಉಕ್ಕೆ ಹೊಡಿಯಕ್ಕೆ. ನಡಿ ಮಂತಾವಳಿನ ಹೋಗೋಣ. ನನಗೂ ಸಾಕಾಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಸಿಕ್ಕಾಬಟ್ಟೆ ಬಿಸ್ಲು ಕಣಪ್ಪ. ಈ ಬಿಸ್ತಲ್ಲಿ ಸಾಕಾಗಂಗೆ ಆಗ್ಬಿಡುತ್ತೆ ಅತ್ಲಾಗಿ. ಶಂಕರಣ್ಣರೇ ಇಲ್ಲಿ ನೋಡ್ರಿ, ಇಲ್ಲಿ ಮಾಡಿರೋ ಕೆಲಸ ನೋಡ್ರಿ. ಇಲ್ಲಿ ಪಕ್ಕದಲ್ಲಿ ತೋಟದಲ್ಲಿ ರಂಗಜ್ಜಾರ ಮಗ ಇದ್ದ ನೋಡ್ರಿ, ಆ ಕುಮಾರಣ್ಣ. ನೋಡ್ರಿ ಟ್ಯಾಕ್ಟ್ರಿ ಹೆಂಗ್ ಓಡಿಸ್ಕೊಂಡ್ ಬಂದಿದಾನಂತ ಇಲ್ಲಿ. ಎಲ್ಲ ಇದ್ರ ಮೇಲಾಸನೆ, ನಮ್ ತೋಟದ ಮಧ್ಯಲಾಸನೇ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದಿದ್ದಾನೆ. ನೋಡ್ರಿ ಇಲ್ಲಿ ನೀರೆಲ್ಲ ಬಿಟ್ಟಿದೀವಿ, ಅದ್ರ ಮೇಲಾಸನೆ ಹೆಂಗ್ ಓಡ್ಕೊಂಡ್ ಬಂದಿದ್ದಾನಂತ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅವ್ರು ನೋಡಿದ್ರೆ ಅವ್ರ ದೊಡ್ಡಪ್ಪ, ಅವ್ನ ಸಾವುಕಾರ, ಅವ್ನು ನೋಡಿದ್ರೆ ದೊಡ್ಡದಾಗ ಬೇರೆ ನಿಮ್ಮ ಆಸ್ತಿಲಿ ಎಲ್ಲದನ್ನು ನಮ್ಮ ಅಪ್ಪನ ಆಸ್ತಿಗೆ ಬರಬೇಕು, ಅದು ನಮ್ಮ ಅಪ್ಪನ ಹೆಸರಲ್ಲಿ ಐತೆ, ಹಂಗೆ ಹಿಂಗೆ ಅಂತ ಬೇರೆ ಮಾತಾಡ್ತಿದ್ದಾರೆ. ನೋಡ್ರಿ ಇವರೆಲ್ಲ ಮಾಡ್ತಿರೋದು ನೋಡ್ರಿ ಕಿತಾಪತಿಗಳು. ಉಕಂಡ್ಲಾ ಸಿದ್ದಣ್ಣ, ನೋಡ್ದೆಲ್ಲ ಇವರು ಎಷ್ಟು ದೌರ್ಜನ್ಯ ಐತೆ ಇವ್ರದ್ದು, ಎಷ್ಟು ದುರಂಕಾರ ಐತೆ, ಎಷ್ಟು ಜಂಬ ಐತೆ. ನಾವು ಅಂದ್ರೆ ಇಷ್ಟು ಸದರ ಮಾಡ್ಕೊಂಡ್ಬಿಟ್ಟಿದಾರಲ್ವಾ ಇವರು. ಅದೆಷ್ಟು ಧೈರ್ಯ ಇರಬೇಕು ಇವನಿಗೆ. ತೋಟದ ಮಧ್ಯಲಾಸನೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಿದಾನಲ್ಲ ಇವನು ಕುಮಾರಣ್ಣ. ಇವನು ಬರೀ ಬಲು ಅತಿಯಾಗೋಯ್ತು. ಮೊದ್ಲೆಲ್ಲ ಓಡಿಸ್ಕೊಂಡು ಹೋಗ್ತಿದ್ದ, ನಾವೇನ್ ಬೇಡ ಅಂತ ಏನು ಹೇಳ್ತಿರಿಲ್ಲ. ಈಗ ಅವ್ನು ದೊಡ್ಡಪ್ಪ, ಅವ್ರು ಸಾವುಕಾರ ದೊಡ್ಡದಾಗಿ ಬೇರೆ ಮಾತಾಡ್ಬಿಟ್ನಲ್ಲಪ್ಪು. ನಮ್ಮ ತೋಟದ ಮಧ್ಯಲಾಸ ಬಂದು ಕಾಲಿಡಂಗಿಲ್ಲ ಅಂತ ನೆನ್ನೆ ಬೇರೆ ನಮ್ಗೆ ದಾರಿ ಅಡ್ಡ ಕಟ್ಬಿಟ್ಟು ಆಚೆ ಕಡೆ ಕಳಿಸಿದ್ದಾನೆ, ತೋಟದಲ್ಲಾಸ್ ಬರಬಾರ್ದು ಅಂತ. ನಾವ್ಯಾಕೆ ಬಿಡೋಣ? ಇವ್ರೆಲ್ಲ ಹಿಂಗ್ ಮಾಡ್ತಿದಾರ ಅಂದ್ಮೇಲೆ ನಾನು ಏನಂತ ಗೊತ್ತಿಲ್ಲ ಇನ್ನು. ನನ್ನ ಸವಾಸ ಗೊತ್ತಿಲ್ಲ. ಎಲ್ಲಿ ಹೋದ್ರು ಎಲ್ಲ ಸುನು ಇವ್ರಿಗೆ ಕಾಲಿಡಬಾರ್ದು, ಹಂಗ್ ಮಾಡ್ತೀನಿ ಕಣ್ತಡಿ. ಇಲ್ಲೆಲ್ಲ ಸುತ್ತುಗ್ಲುನು ಹೋದ್ರು ಎಲ್ಲ ಹೋದ್ರು ನಮ್ಮಪ್ಪಂದ ಇರೋದು. ಇದೇನು ಇದೊಂದು ತೋಟ ಇದು ಮಾಡ್ಕೊಳಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರು ಆ ತೋಟ ಏನಾದ್ರು ಅವ್ರ ಹೆಸರಿಗೆ ಹೋಗ್ಬೇಕು, ಅವ್ರೇನಾದ್ರು ಬಿಡಿಸ್ಕೋಬೇಕು, ಆಮೇಲಿಂದ ಈ ಕಡೆ ಕಾಲಿಡಬಾರ್ದು ಅವ್ರು. ಹಂಗ್ ಜಾಗ ಇಲ್ಲ ಅವರಿಗೆ, ಹಂಗ್ ಮಾಡ್ತೀನಿ ನಾನು. ಫುಲ್ಲು ಸುತ್ತುಗ್ಲೆ ನಾನು ಇರೋದೆಲ್ಲ ನಮ್ಮ ಅಪ್ಪಂದೇನೆ ಇರೋದು. ಕಾಲಿಡೋದಕ್ಕೂ ಬಿಡಲ್ಲ ಅವರಿಗೆ, ಒಂದ್ ಚೂರುನು ಜಾಗ ಬಿಡಲ್ಲ, ಹಂಗ್ ಮಾಡ್ತೀನಿ ನಾನು.
ಮಾಡ್ತೀನಿ ಕಣ್ತಡಿ. ಇಲ್ಲೇ ಇದಾರಲ್ವಾ, ಅದ್ ಯಾಕೆ ಓಡಿಸ್ಕೊಂಡು ಹೋಗಿದಾರ ಕೇಳ್ತೀನಿ. ಆ ಅಗಳ ಇದ್ಯಾಕಲ್ಲ ಇವ್ನ್ ಶಂಕರಣ್ಣ ಬಂದ್ಬಿಟ್ಟು ಹಿಂಗ್ ನೋಡ್ಕೊಂಡು ನಿನ್ಕೊಂಡ್ಬಿಟ್ಟ ನಮ್ಗೆ. ಪಾಪ ಕುಮಾರಣ್ಣ ಇವನಿಗೆ ಏನಾಯ್ತಲ್ಲ, ಇವನಿಗೆ ಏನಲ್ಲ ಶಂಕರಣ್ಣ ಇದ್ಯಾಕಲ್ಲ ಹಿಂಗ್ ಬಂದ್ಬಿಟ್ಟಿದ್ಯಾ ತೋಟದತ್ರ, ಏನ್ ಸಮಾಚಾರ? ರೀ ರೀ ರಂಗಜಾರೆ, ನಾವು ನಿನ್ಕಣದಿರ್ಲಿ ಅಲ್ಲ, ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ? ನಮ್ಮ ಪಾಡಿಗೆ ನಮ್ಗೆ ಇರೋದಕ್ಕೆ ಬಿಡ್ತಿಲ್ವಲ್ರಿ ನೀವು? ನಿಮ್ಮ ಪಾಡಿಗೆ ನಿಮ್ಗೆ ಇರೋಕ್ಕಾಗಲ್ವಾ? ಯಾಕ್ರಿ ಈ ರೀತಿ ಎಲ್ಲ ಕಿತಾಪತಿ ಮಾಡ್ತಿದ್ದೀರಾ ನೀವು? ಬೇಕು ಬೇಕು ಅಂತ ಅಣ್ಣ ತಮ್ಮಂದ್ರು ಎಲ್ಲಾರು ಜಗಳ ಮಾಡ್ಕೊಂಡ್ ಬರ್ತಿದ್ದೀರಾ, ನಮ್ಮ ಮೇಲೆ ರೇಗಾಡ್ತಿದ್ದೀರಾ. ಸುಮ್ಕೆನೆ ನಿಮ್ಗೆ ಇರೋಕ್ಕಾಗಲ್ವಾ? ನಿಮ್ಮ ಪಾಡಿಗೆ ನಿಮ್ಗೆ ನೆಮ್ಮದಿಯಾಗಿರೋದಕ್ಕಾಗಲ್ವಾ? ಅಲ್ಲ, ನಿಮ್ಗೂ ನೆಮ್ಮದಿಯಾಗಿರೋಕ್ಕಾಗಲ್ಲ, ನಮ್ಮ ಪಾಡಿಗೆ ನಾವು ಇರೋರ್ಗು ನಮಗೂ ನೆಮ್ಮದಿಯಾಗಿರೋಕೆ ಬಿಡ್ತಿಲ್ವಲ್ರಿ ನೀವು? ಒಳ್ಳೆ ಕತೆ ಆಗೋತಲ್ರಿ ನಿಮ್ಮಿಂದ. ಎಲ್ಲ ಅಣ್ಣ ತಮ್ಮಂದ್ರು ನೀವೆಲ್ಲಾರು ಹಿಂಗೇನಾರ? ನಿಮ್ಮನ್ನ ನೋಡಿ 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 ನಿಮ್ಮ ಮಕ್ಳುಗಳನ್ನು ಕಲ್ತು ಬಿಟ್ಟಾರಲ್ರಿ, ಹಂಗೆ ಅದನ್ನೇ. ಅದೇನು ಜನನು ಏನಪ್ಪ ಅತ್ಲಾಗಿ ಸುಮ್ಮನೆ ಕಿತಾಪತಿ ಮಾಡ್ತಿರ್ತೀರ ನೀವು. ಹಿಂಗೆ ಅತಿ ಆದರೆ ನಾವಂತೂ ಸುಮ್ಕೆ ಇರಲ್ಲ ನೋಡ್ರಿ. ಮತ್ತೆ ಭಾಳ ಇದಾಗ್ತೈತೆ ನಿಮ್ದು. ಯಾಕ ನಾವು ಭಾಳ ನೋಡ್ತಿದ್ದೀವಿ, ಸುಮ್ಕೆ ಇದ್ದೀವಿ ನಾವು, ಸಹಿಸ್ಕೊಂಡು ಇದ್ದಂಗೆ ನಿಮ್ದು ಯಾಕೆ ಅತಿ ಆಗ್ತಾ ಬರ್ತೈತೆ ದಿನ ಬಿಡ್ತೀನ. ಆ ಇದೇನಪ್ಪ ಇದು? ಈ ಶಂಕರಣ್ಣಗೆ ಏನಾಯ್ತಂತ ಕಾಣನ? ಅಲ್ಲ, ಇರತಕ್ಕ ಇದ್ದು ಇವಾಗ ಬಂದ್ಬಿಟ್ಟು ಹಿಂಗ್ ರೇಗಾಡ್ತೈತೆ. ರೀ ಶಂಕರಣ್ಣರೇ, ಯಾಕ್ರಿ ಏನಾಯ್ತ್ರಿ ನಿಮ್ಗೆ? ಇಷ್ಟು ದಿವಸ ಚೆನ್ನಾಗಿ ಇದ್ರಿ, ಮಾತಾಡ್ಸ್ಕೊಂಡು ಆರಾಮಾಗಿ ಇದ್ರಿ, ನಿಮ್ಗೇನಾಯ್ತ್ರಿ? ಅಲ್ಲ, ಇದ್ದದ್ಕೆಲ್ಲದೇನೆ ಬಂದ್ಬಿಟ್ಟು ಹಿಂಗೆ ಜಗಳ ಮಾಡ್ತಿದ್ರಲ್ಲ, ನಿಮ್ಮ ಪಾಡಿಗೆ ನಿಮ್ಗೆ ಇರಕ್ಕಾಗಲ್ವಾ ಹಂಗೆ ಹಿಂಗೆ ಅಂತಿದ್ರ. ರೀ ಶಂಕರಣ್ಣರೇ, ನಮ್ಮ ಪಾಡಿಗೆ ನಾವೇ ಕಣ್ರಿ ಇರೋದು. ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬರೋರ್ಗು ಬಿಡಲ್ಲ ನಾವು. ನಮ್ಮ ಅಪ್ಪ ಕಲ್ಸ್ಕೊಟ್ಟಿರೋ ಬುದ್ಧಿನೇ ಅಷ್ಟು. ಸುಮ್ಕೆನೆ ನೀವು ನನ್ನ ಕಣ್ಣು ಮುಂದೆನೆ ನಮ್ಮ ಅಪ್ಪನ ಮುಂದೆ ನಮ್ಮ ಅಪ್ಪನಿಗೆ ರೇಗಾಡೋದು ಅದು ಇದು ಮಾಡಿದ್ರೆ ಮಾತ್ರ ನಾನು ಒಳ್ಳೆ ಮನುಷ್ಯ ಅಲ್ಲ. ಮತ್ತೆ ನನಗೆ ಕೋಪ ಬಂದ್ಬಿಟ್ರೆ ನನಗೇನಾರ ಬೈಕ, ನಮ್ಮ ಅಪ್ಪಂಗೆ ಒಂದು ಚೂರು ಏನಾರು ಬೈದ್ಬಿಟ್ರೆ ಮಾತ್ರ ನಾನು ತಡಿಯಲ್ಲ. ಮತ್ತೆ ಎಷ್ಟ್ರಿ ಧೈರ್ಯ ನೀವು? ಎಷ್ಟ್ರಿ ಧೈರ್ಯ ನಿಮಗೆ? ನನ್ನ ಮುಂದೆನೇ ನಮ್ಮ ಅಪ್ಪನ ಮೇಲೆ ರೇಗಾಡ್ತೀರಾ ನೀವು? ಅಬ್ಬಾ ಬಾ 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 ಓಹೋ, ಏನು ಅಂದ್ಕೊಂಡಿದ್ದೀರಾ ನೀವು? ಓಹೋ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ, ಏನು ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದೀರಲ್ಲ ನೀವು. ರೀ ಶಂಕರಣ್ಣರೇ, ಒಂದು ಮಾತು ಹೇಳ್ತೀನಿ ಕೇಳ್ಕೊಡ್ರಿ. ರಂಗಜ್ಜ ಅಂದ್ರೆ ನಮ್ಮ ಅಪ್ಪ ಅಂದ್ರೆ ಇಡೀ ಊರಲ್ಲೇನೆ ಒಂದು ಗೌರವ ಐತೆ, ಒಂದು ಬೆಲೆ ಐತೆ, ಒಂದು ತೂಕ ಐತೆ. ಹೆಂಗ್ ಬೇಕಂಗೆ ಮಾತಾಡೋದು, ಎಲ್ಲಿ ಬೇಕಂಗೆ ಹೋಗ್ಬಿಟ್ಟು ಮಾತಾಡೋದು, ಬೇರೆಯವ್ರಿಗೆ ಮೋಸ ಮಾಡೋದು, ಬೇರೆಯವ್ರ ಹತ್ರ ಬೈಸ್ಕೊಂಬರೋದು, ಇವೆಲ್ಲ ನಮ್ಮ ಅಪ್ಪನ ಜಾಯಮಾನದಲ್ಲೂ ಮಾಡಿಲ್ಲ, ಸರಿನಾ? ಸುಮ್ಕೆ ನೀವು ಇಲ್ದವೆಲ್ಲ ಬಂದ್ಬಿಟ್ಟು ನನ್ನ ಮುಂದೆನೆ ನಮ್ಮ ಅಪ್ಪಂಗೆ ರೇಗಿಸ್ಬಿಟ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ, ಸರಿನಾ? ಗೌರವ ಕೊಟ್ಟು ಗೌರವ ತಗೊಳದ್ ಕಲೀರಿ. ಸುಮ್ಕೆ ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು? ನಿಮ್ಮ ಆಸ್ತಿ ಪಾಸ್ತಿ ನಿಮ್ಮ ಸಾವುಕಾರತನ, ನೀವು ಶ್ರೀಮಂತರು ಇದ್ರೆ ಇದು ನಿಮ್ಮ ಹತ್ರ ಇಟ್ಕೊಳ್ರಿ, ನಮ್ಮ ಮುಂದೆ ಏನು ನಡ್ಸಕ್ ಬರಬೇಡ್ರಿ. ನಾವು ನಿಯತ್ತಿಂದ ಕಷ್ಟಪಟ್ಬಿಟ್ಟು ದುಡ್ದು ಜೀವನ ಮಾಡ್ತಿರೋರು, ನಾವು ಕಷ್ಟಪಟ್ಟು ದುಡಿತೀವಿ, ನೆಮ್ಮದಿಯಾಗಿರ್ತೀವಿ, ಯಾರ ತಂಟೆಗೂ ಹೋಗಲ್ಲ ಇವತ್ತಿನವರ್ಗು, ಸರಿನಾ? ಸುಮ್ಮನೆ ನಮಗೆ ರೇಗಿಸ್ಬೇಡ್ರಿ, ಮತ್ತೆ ಬಲು ಕೋಪ ಬಂದ್ಬಿಡುತ್ತೆ ಮತ್ತೆ ನನಗೆ. ಲೇ ಸಾಕು ಸುಮ್ಕಿರ್ಲ. ನೀನು ನಿಮ್ಮ ದೊಡ್ಡಪ್ಪ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಇಲ್ದವೆಲ್ಲ ಮೋಸ ಮಾಡ್ತೀರಾ ನಮ್ಗೆ. ಅಲ್ಲ ಕಣ್ರಿ ರಂಗಜ್ಜ, ನೀವು ಮಾಡೋದು ಸರಿನಾ? ಅಲ್ಲ, ಒಂದು ಈಟ್ ಬೈದಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಕ್ಕೆ ಹಿಂಗೆ ಆಡ್ತಿದ್ದೀರಲ್ಲ, ನೀವೆಲ್ಲ ಹಿಂಗೆಲ್ಲ ಮಾಡಿರ ಸರಿ ಏನ್ರಿ? ಇವನಿಗೆ ತಲೆಗಿಲೆ ಕೆಟ್ಟೈತಲ್ಲ ಇವನಿಗೆ. ನಾ ಪಾಪ ಕುಮಾರಣ್ಣ, ಇವನಿಗೆ ಏನಾಗೈತಂತ ಮೊದ್ಲು ಕೇಳಲ್ಲ. ಇವ್ನು ಯಾಕೆ ಹಿಂಗ್ ಆಡ್ತಿದಾನಂತ. ಲೇ ಶಂಕರಣ್ಣ, ಏನಾಯ್ತಂತ ಬಾಯ್ ಬಿಟ್ಟು ಹೇಳ ಮೊದ್ಲು. ಏನು ಎತ್ತ ಅಂತ ಏನು ಹೇಳ್ದಲ್ಲ ನೀನು, ಸುಮ್ಕೆಂದೇನೆ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ರೆ ನೋಡು ಬಲು ಕೋಪ ಬಂದ್ಬಿಡುತ್ತೆ. ಏನಂತ ಬಾಯ್ ಬಿಟ್ಟು ಹೇಳು, ಏನಾಗೈತಂತ ಮೊದ್ಲು ಹೇಳು, ಆಮೇಲಿಂದ ಅದೇನಾರ ಇರ್ಲಿ, ಸರಿನಾ? ಅಲ್ಲ ಕಣ್ರಿ ರಂಗಜ್ಜ, ಏನು ಗೊತ್ತಿಲ್ದಂಗೆ ಸುಮ್ಕೆ ಯಾಕ್ರಿ ನಾಟಕ ಮಾಡ್ತೀರಾ? ಸುಮ್ಕಿರ್ರಿ. ರೀ ಶಂಕರಣ್ಣರೇ, ಸುಮ್ಕಿರಿ. ನಮ್ಮ ಅಪ್ಪ ಹಿಂಗೆಲ್ಲ ಮಾಡೋರಲ್ಲ. ಏನಾಯ್ತಂತ ಬಾಯ್ ಬಿಟ್ಟು ಹೇಳ್ರಿ ನೀವು, ಸುಮ್ನೆ ಹಿಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಅಲ್ಲ, ಗೊತ್ತಿಲ್ದಲೇ ಇದ್ರು ನೀವು ಗೊತ್ತೈತೆ ಅಂತ ಸುಮ್ನೆನೇ ಹೇಳ್ತಿದ್ರೆ ನಮ್ಮ ಅಪ್ಪಂಗೆ ಏನು ವಿಷಯ ಅಂತ ಹೇಳಿರತಾನೆ ಅವ್ರಿಗೂ ಗೊತ್ತಾಗೋದು. ಹೇಳ್ರಿ ಬಾಯ್ ಬಿಟ್ಟು ಅದೇನ್ ಮಾಡಿದಾರಂತ. ಅಲ್ಲ ಕಣ್ಲ ಪಾಪ, ಅಲ್ಲ ಕಣೋ, ನಿಮ್ ದೊಡ್ಡಪ್ಪ ಇದ್ದಾನಲ್ಲ ಆ ಸಾವುಕಾರ, ನಿಮ್ದು ತೋಟ ಆಯ್ತಲ್ಲಪ್ಪ, ಆ ತೋಟದ ಪಕ್ಕದಲ್ಲಿ 4 ಎಕರೆ ಇದೈತೆ ನೋಡು ನಮ್ದು ತೋಟ, ತೆಂಗಿನ ತೋಟ ಎಲ್ಲ ಫಸ್ಲು ಬಿಟ್ಟು ಚೆನ್ನಾಗೈತಲ್ಲನಪ್ಪ. ಇನ್ನೇನು ನಾವೆಲ್ಲ ಇಂಪ್ರೂವ್ ಮಾಡಿದೀವಿ, ಬೋರ್ಗಿರೆಲ್ಲ ಕೋರ್ಸ್ಬಿಟ್ಟು ಸಖತ್ತಾಗಿ ಇಂಪ್ರೂವ್ ಮಾಡಿದೀವಿ. ಆ ತೋಟಕ್ಕೆ ನಿಮ್ಮ ತಾತನ ಹೆಸರಲ್ಲಿ ಬರ್ತಿದೆ ಅಂತೆ, ಸರಿನಾ? ಆ ತೋಟ ನೋಡ್ಬಿಟ್ಟು ನಿಮ್ಮ ದೊಡ್ಡಪ್ಪಂಗೆ ಕಣ್ಣು ಬಿದ್ದುಬಿಟ್ಟೈತೆ. ಏನಾದ್ರೂ ಮಾಡಿಬಿಟ್ಟು ಆ ತೋಟ ನಂತವಿಂದ ಕಿತ್ಕೋಬೇಕಂತ ಬಲು ಪ್ರಯತ್ನ ಪಡ್ತೈತೆ. ನಿಮ್ಮ ತಾತನ ಹೆಸರಲ್ಲಿ ಐತಂತೆ. ನಿಮ್ಮ ತಾತನ ಹೆಸರಲ್ಲಿ ಬರ್ತೈತಂತೆ. ಹಂಗಾಗಿ ಈ ತೋಟ ನಂದು, ಯಾವುದೇ ಕಾರಣಕ್ಕೂ ಬಿಡಲ್ಲ ನೋಡುವಂತೆ. ಈ ತೋಟ ತಗೊಂತೀನಂತ ನಿಮ್ಮ ದೊಡ್ಡಪ್ಪ ನನ್ನ ಮೇಲೆ ನೆನ್ನೆಯಿಂದಾನು 1 ವಾರದಿಂದಾನು ಭಾಳ ಕುತಂತ್ರ ಮಾಡ್ತೈತೆ.
ನೋಡು ನಮ್ಮ ಪಾಡಿಗೆ ನಾವು ಇದೀವಿ ತಾನೆ, ನಿಮ್ಮ ತಂಟೆಗೆ ಏನಾರ ಬರ್ತೀವ, ನಿಮಗೆ ಮಾತಾಡಿಸ್ತೀವ, ನಮ್ಮ ಪಾಡಿಗೆ ನಾವು ನಿದೀವಿ ತಾನೆ. ಯಾಕೆ ಈ ರೀತಿ ಎಲ್ಲ ಮಾಡಬೇಕು ನಿಮ್ಮ ದೊಡ್ಡಪ್ಪ? ಇಂಥ ಕೆಲಸ ಮಾಡೋದಕ್ಕೆ ಅವ್ರಿಗೆ ಏನು ಮನ್ಸಿಗೆ ಅನ್ಸಲ್ವಾ? ಹೆಂಗ್ ಮುಟ್ಟಿರು ನಮ್ಮ ಆಸ್ತಿನ ಅಂತ ಅವರು. ಯಾಕೆ ನಮ್ಮ ಆಸ್ತಿ ಮೇಲೆಲ್ಲ ಕಣ್ಣಾಕಿದ್ದಾರೆ ನಿಮ್ಮ ದೊಡ್ಡಪ್ಪ ಅಂತ? ಏಯ್ ಏಯ್ ಶಂಕರಣ್ಣ, ಬಾಯಿ ಮುಚ್ಚನ್ ತೆಪ್ಪಗ್ ನಿನ್ಕಳ್ಳ. ಅವಾಗ್ಲಿ ನಾನು ನೋಡ್ತಿದ್ದೀನಿ ಅಂತ ನೀನು ಏನು ಮಾತಾಡದ್ ಮಗ ಮಾತಾಡ್ತಿದ್ಯಾ? ಏನು ಏನ್ ಅಂದ್ಕೊಂಡಿದ್ಯಾ ನೀ ನನಗೆ? ಅಲ್ಲ ಕಳ್ಳ, ನಮ್ಮ ಅಣ್ಣ ತಾನೇ ಮಾಡಿರೋದು, ನಮ್ಮ ಅಣ್ಣ ತಾನೇ ಹೇಳಿರೋದು. ನಮ್ಮ ಅಣ್ಣನ ಮೇಲೆ ರೇಗಾಡ್ಬೇಕಳ್ಳ ನೀನು. ನಮ್ಮ ಅಣ್ಣ ತಾಕತ್ತಿದ್ರೆ ನೀನು ನಮ್ಮ ಅಣ್ಣನ ತಾವು ಮಾತಾಡು. ಅದನ್ನ ಬಿಟ್ಬಿಟ್ಟು ನನ್ನ ಮೇಲೆಲ್ಲ ರೇಗಾಡಕ್ ಬಂದ್ರೆ ನೋಡಿದೆ. ಅಲ್ಲ ಕಳ್ಳ, ಆ ಆಸ್ತಿ ಯಾರ್ದು ಅನ್ಕೊಂಡಿದ್ಯಾ? ನನಗೂ ಗೊತ್ತಿರೋ ವಿಷಯನೇ ಕಳ್ಳ. ಅದ್ ನಮ್ಮ ಅಪ್ಪನ ಹೆಸರಲ್ಲೇ ಕಳ್ಳ. ಇವತ್ತು ನೋಡಿದ್ರು ಬರೋದು. ನಾವೇನ ಏನ ಅತ್ಲಾಗಿ ಬಿಡತ್ಲಾಗಿ ಹೋಗ್ಲಿ ಅತ್ಲಾಗಿ ಹೆಂಗ ಅತ್ಲಾಗಿ ಜೀವನ ಮಾಡ್ಕೊಂಡು ಇರ್ಲಿ ಅಂತ ಏನೋ ದೊಡ್ಡ ಮನ್ಸು ಮಾಡ್ಬಿಟ್ಟು ಸುಮ್ಕಿದೀವಿ. ನಿನ್ಗೆ ಬಹಳ ದುರಂಕಾರ ಜಾಸ್ತಿ ಆಗ್ಬಿಟ್ಟೈತೆ. ನಮ್ಮ ಅಪ್ಪಂಗೆಲ್ಲ ಮೋಸ ಮಾಡ್ಬಿಟ್ಟು ನೀವೆಲ್ಲಾರು ಸೇರ್ಕೊಂಡ್ಬಿಟ್ಟು ಮುಳುತಂತಿ ಕಂಬ ಎಲ್ಲ ಅಲ್ಲಿ ನೆಟ್ಟಿ ಎಲ್ಲ ನಮ್ ತೋಟ ಈ ಕಡೆಯಿಂದ ಈ ಕಡೆ ನಮ್ದೇ ಇವೆಲ್ಲದನ್ನು ತೋಟ ಅಂತ ನಮ್ಮ ಅಪ್ಪಂಗೆ ಎದುರಿಸ್ಬಿಟ್ಟು ಇನ್ನು ಮುಂದೆ ಯಾರು ಇಲ್ಲ ಅಂತ ಎದುರಿಸ್ಬಿಟ್ಟು ನೀವೆಲ್ಲಾರು ಅವಾಗೆಲ್ಲ ದೌರ್ಜನ್ಯ ಮಾಡ್ಬಿಟ್ಟು ತೋಟ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರನ್ರಲ್ಲ. ಇವಾಗ ಇಷ್ಟ ದಿವಸ ಏನೋ ನಾವು ಬಾಯಿ ಮುಚ್ಕೊಂಡು ತೆಪ್ಗಿದೀವ ಅಂತ ನೀನೇ ಬೇಕು ಬೇಕು ಅಂತ ಕೆಣಕಂಬ ಬರ್ತೀಯ ಜಗ್ಲಕ್ಕೆ. ಅಲ್ಲ ನಾನ್ ಸುಮ್ಕಿದ್ರು ನಾವೇನೋ ಧರ್ಮದಿಂದ ಸುಮ್ಕಿದೀವಿ. ನಮ್ ಮೊದ್ಲೇ ಗೊತ್ತಿತ್ತು ನಮ್ಮ ಮಕ್ಳುಗಳಿಗೆ ಯಾರಿಗೂ ಬಾಯಿ ಬಿಟ್ಟು ಹೇಳಿರಲ್ಲ ಏನೋ ಬಿಡತ್ಲಾಗ ಹೋಗ್ಲಿ ಅಂತ. ನಾವೇನೋ ಧರ್ಮದಿಂದ ಇದ್ರೆ ಬೇಕು ಬೇಕು ಅಂತ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತೀಯ ಜಗ್ಲಕ್ಕೆ. ಅಲ್ಲ ಕಳ, ಅದೇನೆಲ್ಲ ಮಾಡ್ಕೊಂತೀಯ ಮಾಡ್ಕೊ ಹೋಗ್ಲಾ. ನಾನೇ ಹೇಳ್ತೀನಿ ನಮ್ಮ ಅಣ್ಣಂಗೆ, ಈಗ ಅಣ್ಣ ಅದ್ ನಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿನ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ ಕಣ ಈ ಶಂಕರಣ್ಣವ್ರಿಗೆ ಅಂತ. ನಿನ್ಗೆ ಎಲ್ಲ ಕಡಿಮೆ ಆಗೈತೆ? ಇಡೀ ಊರಲ್ಲೆಲ್ಲ ಆಸ್ತಿ ಇಟ್ಕೊಂಡಿದ್ಯಾ, ಇಡೀ ಊರಿಗೆ ಸಾವುಕಾರ ನೀನು. ಏನ್ ಕಿತ್ಕೊಂಡ್ರೆ ಏನೂ ಆಗಲ್ಲ ಬಿಡು. ಪಾಪ ಬಡವ್ರು ಯಾರು ಇದ್ರೆ ಬೇಕಾದ್ರೆ ಏನೋ ಮಾಡಬಹುದಿತ್ತು. ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕಳ್ಳ. ನಮ್ಮ ಅಪ್ಪನ ಆಸ್ತಿನ ನಾವು ತಗೊಂಡ್ತೀವಿ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗ್ಲಾ. ಏನ ಅನುಮತಿಯಿಂದ ಒಂದ್ ಧರ್ಮದಿಂದ ಬಂದು ಕರೆಕ್ಟಾಗಿ ಮಾತಾಡ್ಸಿ ಹಿಂಗ ಆಗೈತ್ ರಂಗಜ್ಜ ಅಂತ ಕೇಳ್ಕೊಂಡಿದ್ದಿದ್ರೆ ಸುಮ್ನಾಗ್ಬಿಡ್ತಿದ್ದೆ. ನೀನು ನನಗೆ ಎದ್ರುತ್ರ ಮಾತಾಡ್ತೀಯ. ನೀನು ನೆನಮೊನ್ನೆವನು. ನಾನು ಯಾರಿಗೂ ಎದ್ರ ಮನುಷ್ಯನೇ ಅಲ್ಲ ಕಳ್ಳಲೇ. ಅಂತ ನಮ್ಮ ಅಣ್ಣಂಗೆನೇ ಎದ್ರಕೊಂಡಿಲ್ಲ ನಾನು ಇವತ್ತಿನವರ್ಗುನು. ಅಂತದ್ರಲ್ಲಿ ನೀನ್ ಬಂದ್ಬಿಟ್ಟು ನನಗೆ ಎದುರ್ಸಕ್ ಬಂದ್ರೆ ನಾನು ಸುಮ್ಕಾಗ್ಬಿಡ್ತೀನ ನೋಡಿ. ಇನ್ಮೇಲಿಂದ ಐತೆ ನಿನ್ಗೆ ರಂಗಜ್ಜಂಗೆ ಎದುರಾಕೊಂಡ್ರೆ ಏನೇನ್ ಕಷ್ಟಗಳು ಅನುಭವಿಸ್ಬೇಕಂತ ಒಂದೊಂದಾಗಿ ಇನ್ ಮೇಲಿಂದ ಗೊತ್ತಾಗುತ್ತೆ ನಿನ್ಗೆ ಅಣ್ಣಂಗೆ. ಇದೇನಪ್ಪ ನೀನ್ ಹೇಳ್ತಿರೋದು? ಅಲ್ಲ ಕಣಪ್ಪ, ಆ ತೋಟದ ಪಕ್ಕದಲ್ಲಿರೋ ಆಸ್ತಿ ನಮ್ ತಾತಂದ ನಮ್ದ ಅದು? ಹೇಳಪ್ಪ ಕರೆಕ್ಟಾಗಿ. ಏನು ಬೇಕು ಬೇಕು ಅಂತ ಏನಾರು ಹೇಳ್ತಿರೋ ನಿಜಾನ? ಕರೆಕ್ಟಾಗಿ ಹೇಳಪ್ಪ. ಇಲ್ಲ ಕಣ್ಣ ಪಾಪ, ಅದು ನಿಮ್ ತಾತನು ನನಗೆ ಬಾಯಿ ಬಿಟ್ಟೆ ಹೇಳಿತ್ತು ಕಳ್ಳ. ಅದ ಆಸ್ತಿ ನಮ್ದೆ ಕಣಪ್ಪ. ಇವರೆಲ್ಲಾರು ಸೇರ್ಕೊಂಡ್ಬಿಟ್ಟು ಈ ಶಂಕರಣ್ಣರ ಮನೆಯವರು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಊರಿಗೆನೆ ಸಾವುಕಾರವಲ್ವೇನಪ್ಪ ಅವಾಗೆಲ್ಲ. ಇವ್ರದೆಲ್ಲ ಬಹಳ ದೌರ್ಜನ್ಯ ಎಲ್ಲ ನಡೀತಿತ್ತು. ನಮ್ಮ ಅಪ್ಪಂಗೆಲ್ಲ ಎದುರಿಸ್ಬಿಟ್ಟು ನಿಮ್ ತಾತಂಗೆ ಎದುರಿಸ್ಬಿಟ್ಟು ಎಲ್ಲ ಮುಳ್ತಂತಿ ಕಂಬ ಎಲ್ಲ ನೆಟ್ಕೊಂಡು ಈ ಕಡೆಯಿಂದ ಈ ಕಡೆ ನಮ್ದು ಆಸ್ತಿ ಬಂದ್ ಕಾಲಿಡಂಗಿಲ್ಲ ಅಂತ ಎಲ್ಲ ಎದುರಿಸಿ ಎಲ್ಲ ತೋಟ ಎಲ್ಲ ತೆಂಗಿನ ಸಸಿಗಳೆಲ್ಲ ಹಾಕೊಂಡು ಬೋರೆಲ್ಲ ಕೊರ್ಸ್ಕೊಂಡ್ಬಿಟ್ಟು ಇವ್ರದೇ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ನೆನ ಮೊನ್ನೆ ನಮ್ಮ ಅಣ್ಣ ಅದು ಇದು ನೋಡಿದಾನೆ ಸಾಮಾನ್ಯಕ್ಕೆ ಎಲ್ಲ ಗೊತ್ತಾಗೈತೆ ನಮ್ಮ ಅಣ್ಣಂಗೆ. ನಮ್ಮ ಅಣ್ಣ ಬಹಳ ಬುದ್ಧಿವಂತ ಅವ್ನು ನನ್ಕಿಂತನೂ. ಎಲ್ಲ ನೋಡ್ಕೊಂಡಿದ್ದಾನೆ. ಹಂಗಾಗಿ ನಮ್ಮ ಅಪ್ಪನ ಹೆಸರಲ್ಲಿ ಬರ್ತೈತೆ, ನಾವ್ ಯಾಕೆ ಬಿಡ್ಬೇಕು ಇವನಿಗೆ ಅಂದ್ಕೊಂಡು ಎಲ್ಲಾನು ಸಾಮಾನ್ಯಕ್ಕೆ ಅಳತೆ ಗಿಳತೆ ಮಾಡೋದಕ್ಕೆ ಕರ್ಸಿರ್ಬೇಕು. ಈಗಳಲ್ಲೇ ಪಾಪ ಅಳತೆ ಮಾಡೋದಕ್ಕೆ ಕರೆಸ್ಲಾ ನಾಳೆ ನೋಡ್ಬಿಟ್ಟು ಒಂದ್ 2-3 ದಿವಸದಲ್ಲಿ ಕರೆಸ್ಬಿಟ್ಟು ನಾವು ನಮ್ದು ಎಷ್ಟೈತೆ ಅದೆಲ್ಲಾದ್ರೂ ಇದ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ನೋಡ್ಕೊಂಡು ಇದ್ ಮಾಡೋಣ. ಏನೋ ನಾವೇನೋ ಧರ್ಮದಿಂದ ಮಾತಾಡಿದ್ರೆ ಒಳ್ಳೆತನದಿಂದ ಇದ್ರೆ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತೆ ಜನಗಳಿಗೆ. ಇಲ್ಲಿ ಒಳ್ಳೆತನ ಕಾಲ ಇಲ್ಲ ಕಣಪ್ಪು. ಸದ್ರ ಯಾರಿರ್ತಾರ ನೋಡು ಅವ್ರ ಮೇಲೆಲ್ಲ ಜಗಳಕ್ಕೆ ಹಿಂಗ್ ಬರೋದು. ಅಲ್ಲ ಕಣ್ರಿ ಶಂಕರಣ್ಣ, ಗೊತ್ತಿದ್ದು ನಮ್ ತಾತನ ಹೆಸರಲ್ಲಿ ಐತಂತ ಗೊತ್ತಿದ್ದು ನೀವು ನಾಟಕ ಮಾಡ್ತೀರಲ್ಲ. ನೀವು ಬಂದ್ಬಿಟ್ಟು ನಮ್ಮ ಅಪ್ಪನ ಮೇಲೆ ರೇಗಾಡ್ತೀಯ. ನಮ್ಮ ಅಪ್ಪನ ಮೇಲೆ ಎಷ್ಟ್ ಇರ್ಬೇಕು ನಿನ್ಗೆ? ಅದೇನೇನ್ ಮಾಡ್ಕೊಂಬರ್ತೀಯ ಮಾಡ್ಕೊಂಬ ಹೋಗು, ನಾವು ನೋಡ್ಕೊಂಬರ್ತೀವಿ ಒಂದ್ ಕೈ. ಅಬ್ಬಬ್ಬಬ್ಬಬ್ಬಬ್ಬ ಏನ್ ಜಗಳ ಮಾಡಕ್ ಬರ್ತೀಯ ನನ್ ಮುಂದೆನೇನೆ? ಅಲ್ಲ ಕಣ್ರಿ, ನಾನ್ ಇರುವಾಗ್ಲೇದೇನೆ, ನಾವ್ ಇಷ್ಟೊಂದೆಲ್ಲ ಮಕ್ಳುಗಳೆಲ್ಲ ಇರುವಾಗ್ಲೇದೇನೆ ನಮ್ಮ ಅಪ್ಪ ಮೇಲೆ ಹಿಂಗ್ ಬರ್ತಿದ್ಯಲ್ಲ ನೀನು. ನಮ್ಮ ಅಪ್ಪ ಏನಾದ್ರು ಒಬ್ರ ಇದ್ರೆ ಇನ್ನೆಷ್ಟು ಮಾಡ್ತಿದ್ದೆ ನೀನು? ಅಬ್ಬಾ ಬಾ ರೇ, ಅದೇನ್ ಮಾಡ್ಕೊಂಬರ್ರಿ ನೋಡ್ಬಿಡ್ತೀವಿ ನಾವುನು. ನಿಮ್ ದೌರ್ಜನ್ಯ, ನಿಮ್ ದುರಾಂಕಾರ, ನಿಮ್ ಜಂಬ ಎಲ್ಲ ನಮ್ ಮುಂದೆ ಇಟ್ಕೊಬೇಡ್ರಿ ನೀವು. ಲೇ, ನನ್ ಮುಂದೆ ಎಲ್ಲ ಇಟ್ಕೊಳಕ್ ಬರ್ಬೇಡ ಅಂತ ಹೇಳ್ತೀಯ ನೀನು? ಎಲ್ಲ ಆಯ್ತು ಇಷ್ಟಕ್ ಬಂದ್ಬಿಟ್ರ ನೀವೆಲ್ಲಾರುನು ಎಲ್ಲ ಅಪ್ಪ ಮಗ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ರೇಗಾಡ್ತೀರಾ ನೀವು. ನೋಡ್ಕೊಂಡ್ಬಿಡ್ತೀನಿ ಕಟ್ರಲ್ಲ ನಿಮ್ಗೊಂದ್ ಕೈ. ಅದೇನೇನ್ ಮಾಡ್ತೀನಂತ ಇನ್ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಅದ್ ಹೆಂಗಿ ನಮ್ ತೋಟದಲ್ಲೆಲ್ಲ ಬಂದು ಕಾಲಿಡ್ತೀರಾ ನೋಡ್ಬಿಡ್ತೀನಿ. ಈಗಳಲ್ಲ ಈ ಟ್ಯಾಕ್ಟ್ರಿ ಏನಾದ್ರು ಇನ್ನೊಂದ್ ದಿವಸ ಏನಾದ್ರು ನಮ್ ತೋಟದ ಲಾಸ್ ಏನಾದ್ರು ಓಡ್ಸ್ಕೊಂಡ್ ಬಂದೆ ಅಂದ್ರೆ ಆಮೇಲಿಂದ ನಿನ್ಗಿರೋದು
ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನೀನೇನಾದ್ರೂ ಟ್ಯಾಕ್ಟ್ರಿ ಓಡಿಸ್ಕೊಂಬ ಅಲ್ಲ ನೋಡ್ತೀನಿ ನಿನ್ಗೊಂದು ಕೈ. ಹ್ಞೂ ರೇ ಹೋಗ್ರಿ ರೀ. ಓ ನಮ್ಗೇನು ಆಸ್ತಿ ಇಲ್ವಾ, ಏನ್ ಜಾಗ ಇಲ್ವಾ, ಇದಿಲ್ವಾ, ನಮ್ಗೆ ತೋಟ ಇಲ್ವಾ, ಹೊಲ ಇಲ್ವಾ, ಗದ್ದೆ ಇಲ್ವಾ? ನಮ್ದೇ ಬೇಕಾದಷ್ಟೇ ಇಟ್ಕೊಂಡ್ರಿ. ನಮಗ್ ಗೊತ್ತೈತೆ ಎಲ್ಲ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರ್ಬೇಕು, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ. ಆ ನೀವೇನಾದ್ರೂ ಇನ್ನೊಂದ್ ದಿವಸ ಬಂದ್ಬಿಟ್ಟು ನಮ್ ತೋಟದ ಲಾಸ್ ಏನಾದ್ರು ನಡ್ಕೊಂಡು ಹೋಗೋದು, ಅಲ್ಲಿ ಗಾಡಿಗಳು ಓಡಿಸ್ಕೊಂಡು ಹೋಗೋದು, ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದು ಮಾಡ್ರಿ. ನಮ್ಗೂ ಗೊತ್ತೈತೆ. ನೀವು ತಡೆ ಮಾಡಿದ್ರೆ ನಮ್ಗೂ ಎಲ್ಲ ನಿಮ್ಗೆ ತಡೆ ಮಾಡ್ಬೇಕಂತ ಚೆನ್ನಾಗಿ ಗೊತ್ತೈತೆ. ನಾವು ಮಾಡ್ತೀವಿ. ಆ ಅಲ್ಲ ಕಣ್ರಿ, ನಮ್ಗೆ ಎದುರ್ಸಕ್ ಬರ್ತೀರಾ ನೀವು? ನಮ್ಗೇನೆ ಅಲ್ಲ ಅಲ್ಲ ಕಣ್ರಿ ಶಂಕರಣ್ಣರೇ, ಬರ್ರಿ ಅತ್ಲಾಗ ಹೋಗ್ಬಿಡೋಣ. ಏನ್ರಿ ಇವ್ರು, ನೀವು ಒಳ್ಳೆ ಮಾತಲ್ಲಿ ಮಾತಾಡಕ್ ಬಂದಿದ್ದು, ನೀವು ಇವ್ರ ಮೇಲೆ ಹಿಂಗ್ ರೇಗಾಡ್ತಿದ್ದೀರಾ? ಬರ್ರಿ ಶಂಕರಣ್ಣರೇ, ಬೇಡ. ಇವ್ರು ಇರೋ ತಕ ಇದ್ಬಿಟ್ಟು ಏನು ಒಬ್ರಿಂದ ಒಬ್ರು ಹಿಂಗೆ ರೇಗಾಡ್ತಿದ್ದಾರೆ ನಿಮ್ಮ ಮೇಲೆ. ನಿಮ್ಗೆ ಸದರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು, ಸದರಾನ. ಸುಮ್ಕೆ ಅಂತೂ ಬಿಡ್ಬೇಡ್ರಿ ಇವರಿಗೆ. ಆಯ್ತು ಕಳ್ಳ, ಆಯ್ತು. ಎಲ್ಲಾರು ನೀವು ಇಷ್ಟಕ್ಕೆ ಬಂದ್ಬಿಟ್ಟಿದ್ದೀರಾ ಅಂದ್ರೆ ನಿಮಗ್ ಬಿಡಲ್ಲ ಕಣ್ರಲ್ಲ. ನನಗೆ ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತೈತೆ, ಮಾಡ್ಕೊಂಬಂದು ತೋರಿಸ್ತೀನಿ. ಆ ಆಸ್ತಿ ಇಷ್ಟ ದಿವಸ ನಾವು ಕಷ್ಟಪಟ್ಟು ಮಾಡಿರೋ ಆಸ್ತಿನ ನೀವು ನಮ್ಮ ತಾತಂದು ಅಂತ ನೀವೂ ಹೇಳ್ತೀರಾ. ಮಾಡ್ತೀನಿ ಕಣ್ ತಡೀರಿ, ನಿಮ್ಗೆ ಐತೆ.